ಮುಗಿಸಿದೀವಿ, ರೋಡ್ ಮುಗಿಸಿದೀವಿ, ಬಸ್ ಸ್ಟ್ಯಾಂಡ್ ಮುಗಿಸಿದೀವಿ, ಎಲ್ಲ ಮುಗಿಸಿದ್ವಿ. ನಾಳೆ ಹಾಲಿನ ಡೈರಿಗಳು ಮಾತಾಡಿದ್ದೀನಿ ಬೆಳಿಗ್ಗೆ. ನಾಳೆ ಶುಂಠಿ ಕಳೆ ಕೇಳೋರ್ನೆಲ್ಲ ಮಾತಾಡಿದ್ದೀನಿ. ಒದೊಳಗೆ ಕೂತ್ಕೊಂಡು ಮಾತಾಡಬೇಕು ಅಂತ. ಇಲ್ಲ ನಾ ಬಾರಲ್ಲಿ ಒಬ್ಬರಿಗೆ ಪ್ರವೇಶ ಅಂತ ಇತ್ತು. ಹಾಗಾಗಿ ಒಳಗಡೆ ಮಾವನ್ ಬಿಟ್ಟು ಬಾರ್ಗೆ ಹೋಗಿದ್ದೀರಾ ಅಂತ ಕರೀತಾರೆ. ಇಲ್ಲ ನಾನು ನೆಕ್ಸ್ಟ್ ಖಂಡಿತ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಹಾಲಿನ ಡೈರಿ ಇದೆ, ಡಿಗ್ರಿ ಹೇಳಕ್ಕೆ ಅಣ್ಣನ್ನೇ ಬಿಡ್ತೀನಿ, ಹಾಲಕ್ಕಕ್ಕೆ ನಾನು ಹೋಗ್ತೀನಿ. ಓಕೆ, ಇದು ಯಾರು ವಾಯ್ಸ್ ಮಾತಾಡೋದು ಅಂತ ತಲೆ ಓಡ್ತಾ ಇಲ್ಲ. ಓಕೆ ಡನ್. ಇದು ಯಾರ ಧ್ವನಿ ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಳ್ಳೆ ಕನ್ನಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ, ನಮಸ್ಕಾರ. ಚೆಲ್ಲಿ ಹೋಗ್ತಿದೆ, ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜ ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾನ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬಾ ಖುಷಿಯಿಂದ ಬರ್ತೀನಿ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಎಲ್ರಿಗೂ ನಮಸ್ತೆ. ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳಿ ಆಗೋದು ಅಲ್ವೇನ್ರಿ? ಇದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ. ಅದು ಹೋದಲ್ಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಒಂದು ಹೊಡಿ ಚೋರು ಚಪ್ಪಾಳೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಇದು ಲಾಸ್ಟ್ ಯಾಕೆ ಸೀರಿಯಸ್ ಆಗೋದು ಬೇಡ, ಸ್ವಲ್ಪ ಕಾಮಿಡಿ ಆಗಿರಲಿ ಅಂತ. ಈಗ ಎಲ್ಲವೂ ಹೇಳ್ತಾನ ಏನಣ್ಣ 23ಕ್ಕೆ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಏನಣ್ಣ. ನಮ್ಮ ತಾಯಿನೇ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ ಅಂತ. ಈಗ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನನ್ನ ನಾಯಿ ನೋಡ್ಬೇಕಣ್ಣ ಏನಣ್ಣ. ಎಲ್ಲವೂ ಹೇಳ್ತಾನ, ನಿಮ್ಮ ಅಪ್ಪನ ದುಡ್ಡು ಸೋಕಿ ಮಾಡ್ತಿದ್ದ. ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗ 23ಕ್ಕೆ ಸಿನಿಮಾ ನೋಡ್ತೀನಿ. ಅದು ಏನು ಮಾಡ್ತೀರಾ ಮಾಡ್ಕೊಳ್ರಿ ನೀವು.